ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತ ಸಂಘ ನಮ್ಮ ರಾಜ್ಯಾಧ್ಯಕ್ಷರಾದ ಸಿ ಡಿ ಕೃಷ್ಣಮೂರ್ತಿ ಅವರು ಹಾಗೂ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ಎಚ್ ವೈ ಸರ್ ನಮಗೆ ಇರೋದು ಒಂದು ಹೆಮ್ಮೆ ಅನಿಸುತ್ತೆ. ಈ ಸುಸಂದರ್ಭದಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿ ಜಿ ಕೆ ಕುಮಾರಸ್ವಾಮಿ ಹಾಗೆ ರಾಜ್ಯ ಖಜಾಂಚಿ ಚಂದ್ರಶೇಖರ್ ಡಿ ಹಾಗೂ ರಾಜ್ಯ ಮಟ್ಟದ ಸದಸ್ಯರಾದಂತಹ ಸ್ವಾಮಿಲಿಂಗಪ್ಪನವರು ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ನರೇಶ್ ರೆಡ್ಡಿ ಅವರು ಹಾಗೂ ಜಿಲ್ಲಾ ಕಾರ್ಯದರ್ಶಿಯಾದಂತಹ ಸಭಾನವರು ಹಾಗೂ ನಮ್ಮ ತಾಲೂಕು ಘಟ್ಟದಲ್ಲಿ ಈ ಶ್ರೀರಾಮದಂತಹ ರಾಜ್ಯಾಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಸರ್ ಹಾಗೂ ಮಧುಗಿರಿ ರಾಜಣ್ಣ ಅವರು ಹಾಗೂ ನಮ್ಮ ಕೊಟ್ಟಿಗೆರೆ ರಘು ಬರಬೇಕಾಯ್ತು. ಅವ್ರ ಕಾರಣದಿಂದ ಅವರ ಸಹಪಾಠಿಯಾದಂಥ ನಮ್ಮ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯದರ್ಶಿ ಭೋಜರಾಜ್ ಬಂದವರೆ. ಇದು ಒಂದು ಘಟ್ಟ. ಹಾಗೂ ಮುಖ್ಯವಾಗಿ ನಮ್ಮ ಈ ಪತ್ರಕರ್ತರ ಸಂಘದಲ್ಲಿ ನಮ್ಮ ಶ್ರೀನಾಯಕ ಏನು ನಮ್ಮ ಬಂಧುಗಳು ಬಂದವರೆ, ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನೆನಪಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತೀನಿ. ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ 2023-24ನೇ ಸಾಲಲ್ಲಿ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಬೇರೆ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ತನ್ನದೇ ಆದಂಥ ಚಾಪು ಮಾಡಬೇಕು ಅಂತ ಹೇಳಿ ಅವರು ಈ ಯಾರು ಪತ್ರಿಕೆ ವಿತರಣೆ ಮಾಡ್ತಿದ್ದೆ ಅಂತ ಯಾರು ಒಂದು ಸಮಸ್ಯೆಗೆ ಒಳಗಾಯಿದ್ರು ಅವರೆಲ್ಲ ಸೇರಿಸ್ಕೊಂಡು ನಾವು ಟೀಮ್ ಕಟ್ಟಬೇಕು ಅಂತ ಹೇಳಿ ನನಗೊಂದು ಆದೇಶವನ್ನು ಕೊಡ್ತಾರೆ 2023ರಲ್ಲಿ. ಆ ಸಂದರ್ಭದಲ್ಲಿ ನಾನೇನು ಮಾಡ್ತೀನಿ, ಅವ್ರಿಗೆ ಕೈ ಜೋಡಿಸ್ತೀನಿ. ನಾನು ಬೇರೆ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಕ್ಚುಲಿ ನಾನು ಪ್ರೊಫೆಷನ್ ಬಂದು ಹಾಯ್ವೇలో ಬಸ್ ರಿಪೋರ್ಟ್ ಕೆಲಸ ಮಾಡ್ತಾ ಇದ್ದೆ. ಕೃಷ್ಣಮೂರ್ತಿ ಅವರು ಎಲ್ಲ ಕಡೆ ನೋವಾಗುತ್ತೆ, ನಮಗೆ ಅವಕಾಶ ಸಿಗ್ತಾ ಇಲ್ಲ, ನಾವೆಲ್ಲ ಒಟ್ಟಿಗೆ ಅಂತ ನನಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಕೃಷ್ಣಮೂರ್ತಿ ಕೈ ಜೋಡಿಸ್ಕೊತೀವಿ. ಹಾಗಾಗಿ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಇಡೀ ರಾಜ್ಯದಲ್ಲಿ 7,110,000 ಇವತ್ತು ನಮ್ಮ ಗ್ರೂಪ್ಸ್ನಲ್ಲಿ ವಿಷಯಗಳು ಓಡ್ತಾ ಇದೆ. ಅಂದ್ರೆ ನಾವು ನ್ಯೂಸ್ ಅಂತ ಹಾಕ್ತವಲ್ಲ, 7,100,000 ನ್ಯೂಸ್ ಆಲ್ರೆಡಿ ನಮ್ಮ ಸ್ಟೇಟ್ ನಲ್ಲಿ ಇಡೀ 11 ಜಿಲ್ಲೆ ಆಲ್ರೆಡಿ ಈಗ ನಮ್ಮ ಸಂಘ ಈಗ ಒಂದು ಕಾರ್ಯ ನಿರ್ವಹಣೆಯಲ್ಲಿ ಇದೆ. ಕಾರ್ಯ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸುಮಾರು ಕರ್ನಾಟಕದ 3 ಜಿಲ್ಲೆಯಲ್ಲಿ 11ರಲ್ಲಿ ಈಗ ನೆಕ್ಸ್ಟ್ ನಾವು ಸುಮಾರು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ನಮ್ಮ ರಾಜ್ಯ ಮಟ್ಟದಲ್ಲಿ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ 3 ವರ್ಷದಲ್ಲಿ ಕೆಲವು ಪತ್ರಿಕೆಗಳಿಂದ ನಮಗೆ ಬೆಂಬಲವಾಗಿ ನಮಗೆ ಬೇರೆಯವರೆಲ್ಲ ನಿಂತ್ಕೊಂಡು ನಮಗೆ ಬೆಂಬಲ ನಿಂತ್ಕೊಳ್ಳೋಕ್ಕಿಂತ ನಮ್ಮ ಕೆಲಸ ಮಾಡ್ತಾ ಇರ್ತಕ್ಕಂಥ ಜಿಲ್ಲಾಧ್ಯಕ್ಷ ಮತ್ತು ತಾಲೂಕಾಧ್ಯಕ್ಷರು ತುಂಬಾ ಚೆನ್ನಾಗಿ ಕೈ ಜೋಡಿಸಿದ್ದಾರೆ. ಹಂಗಾಗಿ ನಾವೆಲ್ಲ ಒಂದ್ ಕಡೆ ಬೆಳೀತಾ ಇದ್ದೀವಿ. ಇದ್ರ ಮಧ್ಯೆ ನಾವು ಒಂದು ಅಹಿತಕರ ಘಟನೆಗಳನ್ನು ನಡ್ಕೋಬೇಕಾಗುತ್ತೆ. ನಾವು ಕೆಳಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಬೇರೆಯವರೆಲ್ಲ ನಮಗೆ ಆಗಲ್ಲ ಅಂತ ನಿರಾಕರಿಸಿದ್ರು. ಅದನ್ನ ನಾವು ಧೈರ್ಯ ತಂದು ಮೇ